ನಮಸ್ಕಾರ. ಸಾಮಾನ್ಯ ಜ್ಞಾನ ಟಾಪ್ 25 ಪ್ರಶ್ನೋತ್ತರ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಈ ಒಂದು ಎಪಿಸೋಡನ್ನು ಸಂಪೂರ್ಣವಾಗಿ ನೋಡಿ. ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಲ್ಲಿ ಕೊಟ್ಟಿರುವಂತಹ ಪ್ರತಿಯೊಂದು ಪ್ರಶ್ನೆಗೂ ಕೂಡ ಅದರದ್ದೇ ಆಗಿರುವಂತಹ ಹಲವಾರು ವಿವರಣಾತ್ಮಕ ಅಂಶಗಳನ್ನು ನೀಡಲಾಗಿದೆ. ಕಾರಣ ಇಷ್ಟೇ, ಮುಂಬರುವಂತಹ ಯಾವುದೇ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ, ಅವುಗಳಲ್ಲೂ ವಿಶೇಷವಾಗಿ FDA, STA, ಶಿಕ್ಷಕರ ನೇಮಕಾತಿ, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್, ಅಬಕಾರಿ ಹುದ್ದೆಗಳಿಗೆ ಉಪಯುಕ್ತವಾಗಿರುವಂತಹ ಪ್ರಶ್ನೆಗಳು ಸರಳ ವಿವರಣೆಗಳ ಜೊತೆಗೆ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಆಲ್ ದ ಬೆಸ್ಟ್. ನೈವೇಲಿಯಲ್ಲಿ ದೊರೆಯುವ ಬೃಹತ್ ನಿಕ್ಷೇಪಗಳು ಲಿಗ್ನೈಟ್. ನೈವೇಲಿ ಗಣಿಯು ಏಷ್ಯಾದ ಅತಿ ದೊಡ್ಡ ಗಣಿಯಾಗಿದ್ದು, ಇದು ಲಿಗ್ನೈಟ್ನ ನಿಕ್ಷೇಪಗಳನ್ನು ಹೊಂದಿದೆ. ಲಿಗ್ನೈಟ್ ಕಲ್ಲಿದ್ದಲಿನ ಒಂದು ವಿಧ. ಆಂಥ್ರಸೈಟ್, ಬಿಟುಮಿನಸ್, ಲಿಗ್ನೈಟ್ ಮತ್ತು ಪೀಟ್ ಕಲ್ಲಿದ್ದಲಿನ 4 ವಿಧಗಳು. 3 ಈಸ್ ದಿ ರೈಟ್ ಆನ್ಸರ್. ಭಾರತದಲ್ಲಿ ಬಹುದೊಡ್ಡ ನದಿ ಮುಖಜ ಭೂಮಿ ಸುಂದರ್ಬನ್ ನದಿ ಭೂಮಿ. ಭಾರತದಲ್ಲಿ ಬಹುದೊಡ್ಡ ನದಿ ಮುಖಜ ಭೂಮಿ ಎಂದರೆ ಸುಂದರ್ಬನ್ ನದಿ ಮುಖಜ ಭೂಮಿ. 2 ಈಸ್ ದಿ ರೈಟ್ ಆನ್ಸರ್. ಭಾರತದಲ್ಲಿ ಅತಿ ಹೆಚ್ಚು ಕಚ್ಚಾ ರೇಷ್ಮೆ ಉತ್ಪಾದಿಸುವ ರಾಜ್ಯ ಕರ್ನಾಟಕ. ಕರ್ನಾಟಕವು ರೇಷ್ಮೆ ಉತ್ಪಾದನೆಯಲ್ಲಿ ಪ್ರಥಮ ಸ್ಥಾನದಲ್ಲಿದೆ. ನಂತರ ಆಂಧ್ರಪ್ರದೇಶ, ರಾಮನಗರವನ್ನು ರೇಷ್ಮೆ ನಾಡು ಎಂದು ಕರೆಯುತ್ತಾರೆ. ರಾಮನಗರ ಕರ್ನಾಟಕದ ಒಂದು ಜಿಲ್ಲೆ. 2 ಈಸ್ ದಿ ರೈಟ್ ಆನ್ಸರ್. ಈ ಕೆಳಗಿನ ಯಾವ ನಗರದಲ್ಲಿ ತೈಲ ಶುದ್ಧೀಕರಣಗಾರವಿದೆ? ಮಥುರಾದಲ್ಲಿ ತೈಲ ಶುದ್ಧೀಕರಣಗಾರವನ್ನು ನೋಡಬಹುದು. ಕಲ್ಪಾಕಂನಲ್ಲಿ ನ್ಯೂಕ್ಲಿಯರ್ ವಿದ್ಯುತ್ ಸ್ಥಾವರ. ಇನ್ನು ಝರಿಯಾ ಕಲ್ಲಿದ್ದಲು ಗಣಿಗಾರಿಕೆ ಮತ್ತು ನೇಪಾನಗರ ನ್ಯೂಸ್ ಪ್ರಿಂಟ್ಗೆ ಪ್ರಸಿದ್ಧಿ. 3 ಈಸ್ ದಿ ರೈಟ್ ಆನ್ಸರ್. ಈ ಕೆಳಗಿನ ಯಾವುದು ಬೃಹತ್ ವೃತ್ತವಾಗಿದೆ? ಸಮಭಾಜಕ ವೃತ್ತ. ಭೂಮಿಯ ಮೇಲಿನ ಯಾವುದೇ ಸ್ಥಳಗಳನ್ನು ತಿಳಿಯಲು ಅಕ್ಷಾಂಶ ಮತ್ತು ರೇಖಾಂಶಗಳ ಅಗತ್ಯವಿರುತ್ತದೆ. ಸಮಭಾಜಕ ವೃತ್ತದಲ್ಲಿ ಪ್ರತಿಯೊಂದು ರೇಖಾಂಶಗಳ ನಡುವಿನ ಅಂತರ 111.3 ಕಿಲೋಮೀಟರ್. ಸಮಭಾಜಕ ವೃತ್ತವು ಎಲ್ಲ ಅಕ್ಷಾಂಶಗಳಲ್ಲಿ ಅತಿ ದೊಡ್ಡ ಅಕ್ಷಾಂಶವಾಗಿದೆ. 3 ಈಸ್ ದಿ ರೈಟ್ ಆನ್ಸರ್. ಸುನಾಮಿ ಎನ್ನುವುದು ಭೂಕಂಪದಿಂದ ಉಂಟಾದ ಸಾಗರ ಅಲೆಗಳು. ಸಮುದ್ರ ಮತ್ತು ಸಾಗರಗಳ ತಳದಲ್ಲಿ ಉಂಟಾಗುವ ಭೂಕಂಪಗಳಿಂದ ಅತಿ ಎತ್ತರವಾದ ಭೀಕರ ಅಲೆಗಳು ತೀರಕ್ಕೆ ಅಪ್ಪಳಿಸುತ್ತವೆ. ಇವುಗಳನ್ನು ಸುನಾಮಿ ಎನ್ನುವರು. 2011ರ ಮಾರ್ಚ್ 11ರಂದು ಜಪಾನಿನ ಫುಕುಶಿಮಾ ಪ್ರದೇಶಕ್ಕೆ ಸುನಾಮಿ ಅಪ್ಪಳಿಸಿ ಅಪಾರ ಹಾನಿ ಉಂಟು ಮಾಡಿತು. 2 ಈಸ್ ದಿ ರೈಟ್ ಆನ್ಸರ್. ಪೂರ್ವ ಘಟ್ಟಗಳು ಮತ್ತು ಪಶ್ಚಿಮ ಘಟ್ಟಗಳು ಸಂಧಿಸುವ ಸ್ಥಳ ನೀಲಗಿರಿ ಬೆಟ್ಟಗಳು. ಪಶ್ಚಿಮ ಘಟ್ಟಗಳನ್ನು ವಿವಿಧ ರಾಜ್ಯಗಳಲ್ಲಿ ಕರೆಯುವ ಹೆಸರು ಮಹಾರಾಷ್ಟ್ರ ಮತ್ತು ಕರ್ನಾಟಕದಲ್ಲಿ ಸಹ್ಯಾದ್ರಿ, ಕೇರಳದಲ್ಲಿ ಸಹ್ಯಂ ಪರ್ವತಂ, ತಮಿಳುನಾಡಿನಲ್ಲಿ ನೀಲಗಿರಿ ಬೆಟ್ಟ ಎಂದು ಕರೆಯುತ್ತಾರೆ. ಇದು ನೀಲಗಿರಿ ಬೆಟ್ಟಗಳು ಪೂರ್ವ ಮತ್ತು ಪಶ್ಚಿಮ ಘಟ್ಟಗಳನ್ನು ಸಂಧಿಸುತ್ತದೆ. 3 ಈಸ್ ದಿ ರೈಟ್ ಆನ್ಸರ್. ಈ ಕೆಳಕಂಡ ಯಾವ ಉಪನದಿಯು ಕರ್ನಾಟಕದಲ್ಲಿ ಉಗಮಿಸುತ್ತದೆ? ತುಂಗಭದ್ರಾ. ಇದು ಮೂಲತಃ ತುಂಗ ಮತ್ತು ಭದ್ರಾ ಎಂಬ 2 ಪ್ರತ್ಯೇಕ ನದಿಗಳು ಕೂಡ್ಲಿ ಬಳಿಯಲ್ಲಿ ಒಟ್ಟುಗೂಡಿ ತುಂಗಭದ್ರಾ ನದಿಯಾಗಿ ಪರಿಣಮಿಸುತ್ತದೆ. 4 ಈಸ್ ದಿ ರೈಟ್ ಆನ್ಸರ್. ಕರ್ನಾಟಕ ರಾಜ್ಯದಲ್ಲಿ ಗರಿಷ್ಠ ಪ್ರಮಾಣದಲ್ಲಿ ಉತ್ಪಾದನೆಯಾಗುವ ಕಾಫಿ ಬೆಳೆ ಯಾವುದು? ರೋಬಸ್ಟಾ. ಕಾಫಿಯ ವಿಧಗಳು ಅರೇಬಿಕ್, ರೋಬಸ್ಟ್, ಲೈಬೇರಿಕಾ. ಕರ್ನಾಟಕ ರಾಜ್ಯವು ಕಾಫಿ ಉತ್ಪಾದನೆಯಲ್ಲಿ ಪ್ರಥಮ ಸ್ಥಾನದಲ್ಲಿದ್ದು, ರೋಬಸ್ಟಾ ವಿಧದ ಕಾಫಿಯನ್ನು ಹೆಚ್ಚಾಗಿ ಬೆಳೆಯಲಾಗುತ್ತದೆ. ಚಿಕ್ಕಮಗಳೂರಿನಲ್ಲಿ ಕಾಫಿ ಸಂಶೋಧನಾ ಕೇಂದ್ರವಿದೆ. 2 ಈಸ್ ದಿ ರೈಟ್ ಆನ್ಸರ್. ಭಾರತದಲ್ಲಿ ಮೊದಲ ಕೈಗಾರಿಕಾ ನೀತಿ ಘೋಷಣೆಯಾದ ವರ್ಷ 1948. ಭಾರತದಲ್ಲಿ ಕೈಗಾರಿಕಾ ನೀತಿಗಳು ಮೊದಲು ಘೋಷಣೆಯಾಗಿದ್ದು 1948. ಪ್ರಥಮ ಕೈಗಾರಿಕಾ ನೀತಿ 1948, ದ್ವಿತೀಯ ಕೈಗಾರಿಕಾ ನೀತಿ 1973, ತೃತೀಯ ಕೈಗಾರಿಕಾ ನೀತಿ 1977. 1 ಈಸ್ ದಿ ರೈಟ್ ಆನ್ಸರ್. ಮಾನವನ ದೇಹದ ಅತಿ ದೊಡ್ಡ ಮೂಳೆ ಫೀಮರ್, ಅಂದರೆ ತೊಡೆಮೂಳೆ. ದೇಹದಲ್ಲಿ ಅತಿ ದೊಡ್ಡ ಮೂಳೆ ಫೀಮರ್, ಇದು ತೊಡೆಯಲ್ಲಿದೆ. ಹಾಗೆಯೇ ದೇಹದ ಅತಿ ಚಿಕ್ಕ ಮೂಳೆ ಸ್ಟೆಪಿಸ್, ಕಿವಿಯಲ್ಲಿದೆ. ದೇಹದಲ್ಲಿ ಬಲಿಷ್ಠವಾದ ಸ್ನಾಯು ದವಡೆ ಸ್ನಾಯು. 4 ಈಸ್ ದಿ ರೈಟ್ ಆನ್ಸರ್. ಈ ಕೆಳಕಂಡ ಮೊಘಲ್ ರಾಜರಲ್ಲಿ ಒಬ್ಬರಿಗೆ ಓದುವುದು ಮತ್ತು ಬರೆಯುವ ಕಲೆ ಗೊತ್ತಿರಲಿಲ್ಲ. ಅಕ್ಬರ್ ಹುಮಾಯೂನ್ನ ಮಗನಾಗಿ ಅಕ್ಟೋಬರ್ 15, 1542ರಂದು ಸಿಂಧ್ನ ಅಮರಕೋಟೆಯಲ್ಲಿ ಜನಿಸಿದನು.
ಅಬ್ದುಲ್ ಲತೀಫ್ ಗುರುವನ್ನು ನೇಮಿಸಿ ಅಕ್ಬರ್ನಿಗೆ ಶಿಕ್ಷಣ ನೀಡಲಾಯಿತು. ಆದರೆ ಅವನಿಗೆ ಓದು ಬರಹಕ್ಕಿಂತ ಒಂಟೆ ಸವಾರಿ, ಆಟ, ಕುದುರೆ ಸವಾರಿಗಳಲ್ಲಿ ಹೆಚ್ಚಿನ ಆಸಕ್ತಿ ಇದ್ದಿತು. 2 ಈಸ್ ದಿ ರೈಟ್ ಆನ್ಸರ್. ಕೇಂದ್ರ ಸರ್ಕಾರದ ಸಿನಿಮಾ ತರಬೇತಿ ಕೇಂದ್ರವನ್ನು ಈ ಕೆಳಕಂಡ ಜಾಗದಲ್ಲಿ ಸ್ಥಾಪಿಸಲಾಗಿದೆ. ಪುಣೆ. ಫಿಲ್ಮ್ ಅಂಡ್ ಟೆಲಿವಿಷನ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ FTII ಇದರ ವಿಸ್ತೃತ ರೂಪ. ಇದು ಭಾರತದ ಮಾಹಿತಿ ಪ್ರಸಾರ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ. ಇದನ್ನು 1960ರಲ್ಲಿ ಸ್ಥಾಪಿಸಲಾಗಿದ್ದು ಇದರ ಕೇಂದ್ರ ಕಚೇರಿ ಮಹಾರಾಷ್ಟ್ರದ ಪುಣೆಯಲ್ಲಿದೆ. 1 ಈಸ್ ದಿ ರೈಟ್ ಆನ್ಸರ್. ನಾಡಿ ಬಡಿತ ಅಳತೆ ಮಾಡಲು ಉಪಯೋಗಿಸುವ ಸಾಧನ ಸ್ಪಿಗ್ಮೋಮಾನೋಮೀಟರ್. ಸ್ಪಿಗ್ಮೋಮಾನೋಮೀಟರ್ ನಾಡಿ ಮಿಡಿತ ಅಥವಾ ಹೃದಯ ಬಡಿತವನ್ನು ಅಳೆಯಲು ಉಪಯೋಗಿಸುತ್ತಾರೆ. ಹೈಗ್ರೋಮೀಟರ್ ಆರ್ದ್ರತೆಯನ್ನು ಅಳೆಯಲು, ಉಷ್ಣತೆಯನ್ನು ಅಳೆಯಲು, ಆ ಮೀಟರ್ ವಿದ್ಯುತ್ ಪ್ರವಾಹದ ಮಾಪಕವಾಗಿದೆ. 4 ಈಸ್ ದಿ ರೈಟ್ ಆನ್ಸರ್. ಅರಾವಳಿ ಪರ್ವತದಲ್ಲಿ ಅತಿ ಎತ್ತರವಾದ ಶಿಖರವೆಂದರೆ ಮೌಂಟ್ ಗುರುಶಿಖರ. ಅರಾವಳಿ ಪರ್ವತಗಳ ಶ್ರೇಣಿಯನ್ನು ಶಿಖರಗಳ ಸಾಲು ಎಂದು ಕರೆಯುತ್ತಾರೆ. ಈ ಬೆಟ್ಟಗಳ ಸಾಲಿನಲ್ಲಿರುವ ಅತ್ಯಂತ ಎತ್ತರವಾದ ಶಿಖರ ಮೌಂಟ್ ಅಬುವಿನಲ್ಲಿರುವ ಗುರುಶಿಖರ. ಇದು ರಾಜಸ್ಥಾನ ರಾಜ್ಯದಲ್ಲಿದೆ. 2 ಈಸ್ ದಿ ರೈಟ್ ಆನ್ಸರ್. ರಾಜ್ಯಸಭೆಯನ್ನು ಪ್ರಥಮವಾಗಿ ರಚಿಸಿದ್ದು ಏಪ್ರಿಲ್ 3, 1952. ಪ್ರಥಮ ರಾಜ್ಯಸಭೆಯನ್ನು 3 ಏಪ್ರಿಲ್ 1952ರಲ್ಲಿ ರಚಿಸಲಾಯಿತು. ಇದರಲ್ಲಿ 216 ಸದಸ್ಯರು ಒಳಗೊಂಡಿದ್ದು ಒಬ್ಬ ಮಹಿಳೆ ರುಕ್ಮಿಣಿ ದೇವಿ ಅರುಂಧಾಲೆಯಾಗಿದ್ದರು ಮತ್ತು ಅಧ್ಯಕ್ಷರು ಡಾಕ್ಟರ್ ರಾಧಾಕೃಷ್ಣನ್ ಆಗಿದ್ದರು. 1 ಈಸ್ ದಿ ರೈಟ್ ಆನ್ಸರ್. 12 ಗಂಟೆ ತೋರಿಸಿದಾಗ ಗಡಿಯಾರದ ಮುಳ್ಳಿನ ನಡುವಿನ ಕೋನ 0 ಡಿಗ್ರಿ. 12 ಗಂಟೆ ತೋರಿಸಿದಾಗ ಗಡಿಯಾರದ ಮುಳ್ಳಿನ ನಡುವಿನ ಕೋನ 0. 3 ಈಸ್ ದಿ ರೈಟ್ ಆನ್ಸರ್. ಈ ಕೆಳಗಿನವುಗಳಲ್ಲಿ ವಿದ್ಯುತ್ ಹರಿಯಲು ಉತ್ತಮ ವಾಹಕ ಉಪ್ಪು ನೀರು. ಕಾರಣ ಲವಣಾಂಶಗಳು ಕರಗಿರುವುದರಿಂದ ಇದು ಉತ್ತಮ ವಿದ್ಯುತ್ ವಾಹಕವಾಗಿದೆ. 4 ಈಸ್ ದಿ ರೈಟ್ ಆನ್ಸರ್. ಇನ್ನು ಭಟ್ಟಿ ಇಳಿಸಿದ ನೀರು ವಿದ್ಯುತ್ ಅವಾಹಕ. ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗೆ ಸಾಮಾನ್ಯ ಆಡಳಿತದಲ್ಲಿ ಮತ್ತು ಅಭಿವೃದ್ಧಿ ಯೋಜನೆ ತಯಾರಿಸುವಲ್ಲಿ ಸಹಕರಿಸಲು ಡ್ಯಾಶ್ ಉಪ ಕಾರ್ಯದರ್ಶಿಗಳಿರುತ್ತಾರೆ. 3 ಉಪ ಕಾರ್ಯದರ್ಶಿಗಳು ಇರುತ್ತಾರೆ. 3 ಈಸ್ ದಿ ರೈಟ್ ಆನ್ಸರ್. ಒಬ್ಬ ಚುನಾಯಿತ ಗ್ರಾಮ ಪಂಚಾಯಿತಿ ಸದಸ್ಯ ತನ್ನ ಸ್ವತ್ತು ಬಾಧ್ಯತೆಗಳನ್ನು ಆತ ಅಥವಾ ಆಕೆ ಚುನಾಯಿತನಾದ ಡ್ಯಾಶ್ಗಳ ಒಳಗೆ ಘೋಷಿಸಬೇಕು. 3 ತಿಂಗಳ ಒಳಗೆ. ಒಬ್ಬ ಚುನಾಯಿತ ಗ್ರಾಮ ಪಂಚಾಯಿತಿ ಸದಸ್ಯ ತನ್ನ ಸ್ವತ್ತು ಬಾಧ್ಯತೆಗಳನ್ನು 3 ತಿಂಗಳ ಒಳಗೆ ಘೋಷಿಸಬೇಕು. 3 ಈಸ್ ದಿ ರೈಟ್ ಆನ್ಸರ್. ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಕಾಯ್ದೆ 1993 ಯಾವ ಸೆಕ್ಷನ್ ಅಡಿಯಲ್ಲಿ ಗ್ರಾಮ ಪಂಚಾಯತ್ಗಳು ವಿಧಿಸಬಹುದಾದ ತೆರಿಗೆ ಮತ್ತು ದರಗಳನ್ನು ಪರಿಷ್ಕರಣೆಗೆ ಅವಕಾಶ ಮಾಡಲ್ಪಟ್ಟಿವೆ? 199 ಎ ಅನುಸೂಚಿ 4. 3 ಈಸ್ ದಿ ರೈಟ್ ಆನ್ಸರ್. ಜಿಲ್ಲಾ ಪಂಚಾಯತಿಗೆ ಮುಖ್ಯ ಯೋಜನಾಧಿಕಾರಿಯನ್ನು ನೇಮಿಸುವವರು ಯಾರೆಂದರೆ ರಾಜ್ಯ ಸರ್ಕಾರ. ರಾಜ್ಯ ಸರ್ಕಾರ ಜಿಲ್ಲಾ ಪಂಚಾಯತ್ಗೆ ಮುಖ್ಯ ಯೋಜನಾ ಅಧಿಕಾರಿಯನ್ನ ನೇಮಿಸುತ್ತದೆ. 3 ಈಸ್ ದಿ ರೈಟ್ ಆನ್ಸರ್. ಗ್ರಾಮ ಪಂಚಾಯತ್ನಲ್ಲಿ ಇಬ್ಬರು ಅಭ್ಯರ್ಥಿಗಳು ಸಮಾನ ಮತಗಳನ್ನು ಪಡೆದಾಗ ಆಗ ಅಭ್ಯರ್ಥಿಯ ಆಯ್ಕೆಯಲ್ಲಿ ಅನುಸರಿಸಲಾಗುವ ಪದ್ಧತಿ ಎಂದರೆ ಲಾಟರಿ ಮೂಲಕ ಆಯ್ಕೆ. ಗ್ರಾಮ ಪಂಚಾಯತ್ನಲ್ಲಿ ಇಬ್ಬರು ಅಭ್ಯರ್ಥಿಗಳು ಸಮಾನ ಮತಗಳನ್ನು ಪಡೆದಾಗ ಲಾಟರಿ ಮೂಲಕ ಆಗ ವಿಜೇತ ಅಭ್ಯರ್ಥಿಯನ್ನ ಆಯ್ಕೆ ಮಾಡಲಾಗುತ್ತದೆ. 4 ಈಸ್ ದಿ ರೈಟ್ ಆನ್ಸರ್. ಫ್ರೆಂಚ್ ಓಪನ್ ನಲ್ಲಿ ಯಾವ ಮಾದರಿಯ ಟೆನ್ನಿಸ್ ಕೋರ್ಟ್ ಅನ್ನು ಉಪಯೋಗಿಸಲಾಗುತ್ತದೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಕ್ಲೇ ಕೋರ್ಟ್. ಫ್ರಾನ್ಸ್ನ ಪ್ಯಾರಿಸ್ನಲ್ಲಿ ಪ್ರತಿ ವರ್ಷ ಜರುಗುವ ಟೆನ್ನಿಸ್ನ ಗ್ರ್ಯಾಂಡ್ ಸ್ಲಾಮ್ ಟೂರ್ನಿಯಾದ ಫ್ರೆಂಚ್ ಓಪನ್ ನಲ್ಲಿ ಕ್ಲೇ ಕೋರ್ಟ್ ಅನ್ನು ಬಳಸಲಾಗುತ್ತದೆ. ಪ್ರತಿ ವರ್ಷ ಮೇ ಅಥವಾ ಜೂನ್ ತಿಂಗಳಲ್ಲಿ ಈ ಟೂರ್ನಿ ನಡೆಯುತ್ತದೆ. ಪ್ರತಿ ವರ್ಷ ಜರುಗುವ ಟೆನ್ನಿಸ್ನ ಗ್ರ್ಯಾಂಡ್ ಸ್ಲಾಮ್ ಟೂರ್ನಿಯಾದ ಆಸ್ಟ್ರೇಲಿಯನ್ ಓಪನ್ ಮತ್ತು US ಓಪನ್ ನಲ್ಲಿ ಹಾರ್ಡ್ ಕೋರ್ಟ್ ಅನ್ನು ಬಳಸಲಾಗುತ್ತೆ. ಬಿ ಇಸ್ ದಿ ರೈಟ್ ಆನ್ಸರ್.
ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಕಾಯ್ದೆ 1993ರ ಯಾವ ಸೆಕ್ಷನ್ ಪ್ರಕಾರ ಗ್ರಾಮ ಪಂಚಾಯಿತಿಯು ತನ್ನ ಸ್ವತ್ತನ್ನು ಸ್ವಾಧೀನಪಡಿಸುವುದು, ಹಿಡಿತದಲ್ಲಿಡುವುದು ಮತ್ತು ವಿಲೇವಾರಿ ಮಾಡಬಹುದು? 209. ಕರ್ನಾಟಕ ಗ್ರಾಮ ಸ್ವರಾಜ್ ಮತ್ತು ಪಂಚಾಯತ್ ರಾಜ್ ಕಾಯ್ದೆ 1993ರ 209ರ ಸೆಕ್ಷನ್ ಪ್ರಕಾರ ಗ್ರಾಮ ಪಂಚಾಯಿತಿಯು ತನ್ನ ಸ್ವತ್ತನ್ನು ಸ್ವಾಧೀನಪಡಿಸುವುದು, ಹಿಡಿತದಲ್ಲಿಡುವುದು ಮತ್ತು ವಿಲೇವಾರಿ ಮಾಡಬಹುದು. 3 is the right answer. ಸ್ನೇಹಿತರೆ, ವಿಡಿಯೋವನ್ನು ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು. ನಾಳಿನ ಪ್ರಚಲಿತ ಘಟನೆಯ ವಿದ್ಯಮಾನದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀವಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು. ನಮಸ್ಕಾರ.